ಇವತ್ತು ನಾನು ನಿಮ್ಮೊಟ್ಟಿಗೆ ಫುಡ್ಡನ್ನು ಪ್ಲಾಸ್ಟಿಕ್ ಇದರಲ್ಲಿ ಸ್ಟೋರ್ ಮಾಡಿದರೆ ಅದರಿಂದ ಕ್ಯಾನ್ಸರ್ ಬರ್ತದ ಈ ವಿಷಯದಲ್ಲಿ ಒಂದೆರಡು ಮಾತಾಡ್ತೇನೆ. ಸೊ ಜನರಲಿ ನಾವು ಇತ್ತೀಚೆಗೆ ನೋಡಿದಾಗೆ ನಾವು ತುಂಬ ಪ್ಲಾಸ್ಟಿಕ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೇವೆ. ಫುಡ್ ಐಟಮ್ಸನ್ನು ಪ್ಲಾಸ್ಟಿಕ್ಕಲ್ಲಿ ಸ್ಟೋರೇಜ್ ಮಾಡುವಂಥದ್ದು, ಇಲ್ಲ ರೋಲ್ ಮಾಡುವಂಥದ್ದು, ವ್ರಾಪ್ ಮಾಡುವಂಥದ್ದು, ಅದರಿಂದ ಡೆಫಿನೆಟ್ಲಿ ಪ್ಲಾಸ್ಟಿಕ್ಕಿನ ಅಂಶ ಸ್ವಲ್ಪ ಫುಡ್ಡಿಗೆ ಬಂದು ಲಾಂಗ್ ಟರ್ಮಲ್ಲಿ ಅದನ್ನು ಕ್ಯಾನ್ಸರ್ ಉತ್ಪತ್ತಿಯಾಗುವ ಚಾನ್ಸಸ್ ಈಗ ರಿಸರ್ಚ್ ಕಂಡು ಹುಡುಕಿದೆ. ಅದಕ್ಕೆ ಆಲ್ಟರ್ನೇಟಿವ್ ಏನು ನಮ್ಮ ಹತ್ರ? ಈಗ ಪ್ಲಾಸ್ಟಿಕ್ಕನ್ನು ನಾವು ಡೈಲಿ ಯೂಸ್ ಮಾಡ್ತೇವೆ, ಅದರ ಬದಲು ನಾವು ಬೇರೆ ಏನಾದರೂ ಗ್ಲಾಸ್ ಅನ್ನು ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಬಾಟಲ್ ಬದಲು ನಾವು ಗ್ಲಾಸ್ ಬಾಟಲ್ ಯೂಸ್ ಮಾಡಬಹುದು, ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ ಯೂಸ್ ಮಾಡಬಹುದು. ಲಂಚ್ ಬಾಕ್ಸ್ ಪ್ಲಾಸ್ಟಿಕ್ ಇದು ಯೂಸ್ ಮಾಡ್ತೇವೆ, ಅದರ ಬದಲು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಬಹುದು. ನಾವು ವ್ರಾಪ್ ಏನಿದೆ ರೋಲ್ ಮಾಡುವಾಗ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತೇವೆ, ಫುಡ್ ರೋಲ್ ಮಾಡುವಾಗ ಅದರ ಬದಲು ಪೇಪರ್ ವ್ರಾಪ್ ಅನ್ನು ಯೂಸ್ ಮಾಡಬಹುದು. ಈ ತರ ಮಾಡಿದ್ರೆ ನಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಬರುವ ಅಂಶನೂ ತುಂಬಾ ಕಮ್ಮಿ ಆಗ್ತದೆ. ಸೊ ನಾನು ಒಂದು ಕಮಿಟ್ಮೆಂಟ್ ನಿಮ್ಮ ಹತ್ರ ಕೇಳ್ತೇನೆ, ಎಂದು ನಮ್ಮ ಡೈಲಿ ಯೂಸ್ ಅಲ್ಲಿ ಏನಾದ್ರೂ ನಿಮ್ಮ ಡೈಲಿ ಯೂಸ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಐಟಮ್ ಅನ್ನು ನೀವು ಅವಾಯ್ಡ್ ಮಾಡಿ ಅದನ್ನು ರೀಪ್ಲೇಸ್ ಮಾಡಬಹುದಾ? ಚಿಕ್ಕ ಬಾಟಲ್ ಇರಬಹುದು, ಅದನ್ನು ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ ಮಾಡಿ. ಲಂಚ್ ಬಾಕ್ಸ್ ಅನ್ನು ಸ್ಟೇನ್ಲೆಸ್ ಸ್ಟೀಲ್ ಮಾಡಬಹುದು, ಇಲ್ಲ ಗ್ಲಾಸ್ ಮಾಡಬಹುದು. ಈ ತರ ಮಾಡಿದ್ರೆ ನಮ್ಗೇನೆ, ನಮ್ಮ ಹೆಲ್ತಿಗೆ ಅದು ಯಾವಾಗ್ಲೂ ಸರಿಯಾಗಿ ಇರುತ್ತದೆ.